ನಿಮಗೆ ಗೊತ್ತಲ್ಲ, ರಾಯಲ್ ಎನ್ಫೀಲ್ಡ್ ಬಂದುಬಿಟ್ಟು ಒಂಥರ ಬ್ರ್ಯಾಂಡ್ ಅಂಬಾಸಿಡರ್ ವೈಬ್ರೇಷನ್ಗೆ. ಆಂಟಿ ಯಾರು ಸ್ಪೋರ್ಟ್ ಪರ್ಸನ್ನು ಈ ಚಿಕ್ಕ ಸಂದಿಲು ನುಗ್ಸೋಕೆ ಯೋಚನೆ ಮಾಡ್ತಾವ್ರೆ ಅಂದರೆ ಲೆಕ್ಕ ಹಾಕೊಳ್ಳಿ. ಗ್ರೇಟ್ ಅಲ್ಲ? ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ಮತ್ತೊಮ್ಮೆ ನನ್ನ ಚಾನಲ್ CR0135 ಕನ್ನಡಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಇನ್ನೊಂದು ಗಾಡಿ ಜೊತೆ ಬಂದಿದ್ದೀನಿ. ಯಾವುದಪ್ಪ ಇದು ಅಂದರೆ ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ 650cc. ಬನ್ನಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ಗಾಡಿದ ಸ್ಪೆಸಿಫಿಕೇಷನ್ನು, ರೈಡ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈಗ ನಾವು ಇಂಜಿನ್ ನೋಡೋಣ. ನೀವು ಇಲ್ಲೇನು ಇಂಜಿನ್ ನೋಡ್ತಾ ಇದ್ದೀರಾ, ಇದು ಬಂದುಬಿಟ್ಟು 650cc 4 ಸ್ಟ್ರೋಕ್ ಇನ್ಲೈನ್ 2 ಸಿಲಿಂಡರ್ ಇಂಜಿನ್. ಒಂದು ಸಿಲಿಂಡರ್ ಇದ್ ಕಡೆ ಇದೆ, ಇನ್ನೊಂದು ಹತ್ತು ಕಡೆ ಇದೆ. ಪವರ್ ನೋಡಿದ್ರೆ 47 bhp ಅಟ್ 7250 RPM ಹಾಗೂ 53 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಅಟ್ 5150 RPM. ಸೊ ನಿಮಗೆ ಇದು ಟಾರ್ಕ್ ಜಾಸ್ತಿ, ಸೊ ಪುಲ್ಲಿಂಗ್ ಪವರ್ ನಿಮ್ಗೆ ಜಾಸ್ತಿ ಇರುತ್ತೆ. ಹಾಗೂ ಇದು 6 ಸ್ಪೀಡ್ ಗೇರ್ ಬಾಕ್ಸ್ ಜೊತೆ ಕ್ಲಚ್ ಪ್ಲೇಟು, ಮಲ್ಟಿ ವೆಟ್ ಪ್ಲೇಟ್ಸ್ ಬರುತ್ತೆ. ಹಾಗೂ ಇದು ಫ್ಯೂಯಲ್ ಇಂಜೆಕ್ಷನ್ ಸಿಸ್ಟಮು. ಬಾಡಿ ಸ್ಪೆಸಿಫಿಕೇಶನ್ ನೋಡೋದಾದರೆ, ಫ್ರಂಟು ನಿಮಗೆ 41 mm ಟ್ರಾವೆಲ್ಲು ಟೆಲಿಸ್ಕೋಪ್ ಸಸ್ಪೆನ್ಷನ್ ಬರುತ್ತೆ. ಹಾಗೂ ಬ್ಯಾಕ್ ನಿಮಗೆ ಇದು ಗ್ಯಾಸ್ ಚಾರ್ಜ್ಡ್ ಪ್ರೀಲೋಡ್ ಅಡ್ಜಸ್ಟಬಲ್ ಸಸ್ಪೆನ್ಷನ್. ನಿಮಗೆ ಮೋನೋ ಸಸ್ಪೆನ್ಷನ್ ಅಲ್ಲ, ಡ್ಯುಯಲ್ ಸಸ್ಪೆನ್ಷನ್ ಬರುತ್ತೆ. ಹಾಗೂ ವೀಲು ಫ್ರಂಟು ಮತ್ತು ಬ್ಯಾಕು ನಿಮಗೆ 18 ಇಂಚಸ್ ಸ್ಪೋಕ್ ವೀಲ್ ಬರುತ್ತೆ. ಸೊ ಹಾಗಾಗಿ ಇದು ನಿಮಗೆ ಟ್ಯೂಬ್ ಟೈರ್ಸ್ ಬರುತ್ತೆ. ಸೊ ಫ್ರಂಟ್ ಬಂದುಬಿಟ್ಟು ನಿಮಗೆ 100/90 ಸೆಕ್ಷನ್ ಹಾಗೂ ಬ್ಯಾಕ್ ಬಂದುಬಿಟ್ಟು 130/70 ಸೆಕ್ಷನ್ ಟೈರ್ಸ್ ಬರುತ್ತೆ. ನೀವು ಬ್ರೇಕ್ ನೋಡ್ಬೋದು. ಫ್ರಂಟು ಇದು ಬಂದುಬಿಟ್ಟು ನಿಮಗೆ 320 mm ಡಿಸ್ಕ್ ಬ್ರೇಕ್ ವಿತ್ ABS ಡ್ಯುಯಲ್ ಕ್ಯಾಲಿಪರ್ ಬರುತ್ತೆ. ಬ್ಯಾಕು 240 ಸೆಕ್ಷನ್ mm ಡಿಸ್ಕ್ ಬ್ರೇಕ್ ವಿತ್ ಸಿಂಗಲ್ ಕ್ಯಾಲಿಪರ್. ನೆಕ್ಸ್ಟು ಫ್ಯೂಯಲ್ ಟ್ಯಾಂಕ್ ನೋಡೋಣ. ಇದು ಬಂದುಬಿಟ್ಟು ಕಂಪ್ಲೀಟ್ಲಿ ಮೆಟಲ್ ಟ್ಯಾಂಕು, 13.7 ಲೀಟರ್ ಕೆಪಾಸಿಟಿ ಹಾಗೂ ಸಿಂಗಲ್ ಸೀಟು. ಸೊ ಇದು ನಿಮಗೆ ಟೂರಿಂಗ್ ಮಾಡೋದಕ್ಕೆ, ಲಾಂಗ್ ಡ್ರೈವ್ ಮಾಡ್ತೀರಾ ಅಂದರೆ ಇದು ಒಳ್ಳೆ ಕಂಫರ್ಟಬಲ್ಲು ಹಾಗೂ ಸಾಫ್ಟ್ ಆಗಿದೆ. ಸೊ ರಾಯಲ್ ಎನ್ಫೀಲ್ಡಲ್ಲಿ ನೀವು ಕ್ಲಾಸಿಕ್ 350ಗೆಲ್ಲ ಕಂಪೇರ್ ಮಾಡಿದ್ರೆ ರೈಡಿಂಗಿಗೆ ತುಂಬ ಚೆನ್ನಾಗಿದೆ. ಕ್ಲಾಸಿಕ್ 350 ಎಲ್ಲ ನಿಮಗೆ ತುಂಬ ಹಾರ್ಡ್ ಸೀಟ್ ಬರುತ್ತೆ. ಸಿಂಗಲ್ ಸೀಟು ನಿಮ್ಗೆ ತುಂಬ ಒಳ್ಳೆ ಕಂಫರ್ಟು. ಹಾಗೂ ಓನರ್ ಬಂದುಬಿಟ್ಟು ಬ್ಯಾಕ್ ಸಪೋರ್ಟ್ ಹಾಕಿದ್ದಾರೆ ಪಿಲಿಯನ್ಗೋಸ್ಕರ. ನೆಕ್ಸ್ಟ್ ನಿಮಗೆ ಪೆಡಲ್ಸ್ ನೋಡ್ಬೋದು. ಇದು ಬಂದುಬಿಟ್ಟು ನಿಮಗೆ ಅಪ್ರೈಟ್ ಪೊಸಿಷನ್ ಬರುತ್ತೆ. GT ಆದರೆ ನಿಮಗೆ ಸ್ವಲ್ಪ ಸ್ಪೋರ್ಟ್ಸ್ ಪೊಸಿಷನ್ ಬರುತ್ತೆ. ಇದು ನಿಮಗೆ ಅಪ್ರೈಟ್ ಪೊಸಿಷನ್, ಬಿಕಾಸ್ ಇದು ಪ್ರಾಪರ್ ಟೂರಿಂಗು. ಈ ಗಾಡಿ ಬಂದುಬಿಟ್ಟು ನಿಮಗೆ ರೋಸ್ಟರ್ ಸೆಗ್ಮೆಂಟು. ಸೊ ಹಾಗಾಗಿ ಇದು ಅಪ್ರೈಟ್ ಪೊಸಿಷನ್. ನಿಮಗೆ ಲಾಂಗ್ ಟ್ರಾವೆಲ್ ಮಾಡ್ತಾ ಇದ್ರೆ ನಿಮಗೆ ನೀ ಆಗಲಿ ಯಾವುದೇ ರೀತಿ ಪೇಯ್ನ್ ಬರಲ್ಲ ಹಾಗೂ ಕಂಫರ್ಟ್ ಪೊಸಿಷನಲ್ಲಿ ಇರ್ತೀರ. ಗಾರ್ಡ್ ಬಂದುಬಿಟ್ಟು ಜನಾದು ಓನರ್ ಹಾಕ್ಸಿದ್ದಾರೆ. ಇದು ಕಾಂಪ್ಯಾಕ್ಟ್ ಆಗಿ ಸ್ಪೋರ್ಟಿಯಾಗಿ ಚೆನ್ನಾಗಿದೆ, ಬಟ್ ಬಿಟ್ ಕಾಸ್ಟ್ಲಿ ಇದು. ಬಿಕಾಸ್ ನಾನು ಪರ್ಸ್ನಲಿ ಅವ್ರ ಜೊತೆ ಹೋಗಿದ್ದೆ ಇದನ್ನು ಹಾಕ್ಸ್ಬೇಕಾರೆ, ಸ್ವಲ್ಪ ಕಾಸ್ಟ್ಲಿ ಇದು. ನೆಕ್ಸ್ಟ್ ನೀವು ನೋಡಿದ್ರೆ ಹೆಡ್ಲೈಟು, ಫ್ರಂಟ್ ಹೆಡ್ಲೈಟು ಬಲ್ಬ್ ಸಿಸ್ಟಮ್ ಬರುತ್ತೆ. ಅಟ್ ಪ್ರೆಸೆಂಟ್ ನಿಮಗೆ ಇವಾಗ ಬರೋ ಮಾಡಲಲ್ಲಿ ನಿಮಗೆ LED ಆಪ್ಷನ್ ಇದೆ ಅನ್ಕೊತೀನಿ, ಬಟ್ ಐ ಆಮ್ ನಾಟ್ ಶೋರ್. ಹಾಗೂ ನಿಮಗೆ ಇಂಡಿಕೇಟರ್ಸ್ ಬಂದುಬಿಟ್ಟು ಬಲ್ಪು, ಹಾಗೂ ಸೇಮ್ ಬ್ಯಾಕ್ ಸೈಡ್ ಅಷ್ಟೇ ನೀವು ನೋಡ್ಬೋದು. ಟೈಲ್ ಲ್ಯಾಂಪು ಸಹ ನಿಮಗೆ ಬಲ್ಬ್ ಸಿಸ್ಟಮ್ ಬರುತ್ತೆ, ಇಂಡಿಕೇಟರ್ ಮತ್ತು ಟೈಲ್ ಲ್ಯಾಂಪು. ನೆಕ್ಸ್ಟ್ ಇಲ್ಲಿ ನೋಡಿದ್ರೆ ಇದು ಬಂದುಬಿಟ್ಟು ನಿಮಗೆ ಏರ್ ಫಿಲ್ಟರ್ ಸೆಕ್ಷನ್ನು. ಇಲ್ಲಿ ನಿಮಗೆ ಇಂಟರ್ಸೆಪ್ಟರ್ 650 ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೂ ಟ್ಯಾಂಕ್ ಮೇಲೆ ರಾಯಲ್ ಎನ್ಫೀಲ್ಡ್ ಅಂತ ಲೋಗೋ ಇದೆ. ಅಟ್ ಪ್ರೆಸೆಂಟ್ ಬರ್ತಿರೋ ಗಾಡಿ ನಿಮಗೆ ಲೋಗೋ ಸಿಗಲ್ಲ, ನಿಮಗೆ ವರ್ಡ್ಸಲ್ಲಿ ರಾಯಲ್ ಎನ್ಫೀಲ್ಡ್ ಅಂತ ಮೆನ್ಷನ್ ಮಾಡ್ತಾರೆ. ಬಟ್ 2020 ಮಾಡಲೆಲ್ಲ ನೀವು ಈ ಥರ ಲೋಗೋ ಬರ್ತಿತ್ತು. ಇದು ನೋಡೋಕ್ಕೆ ನಿಮಗೆ ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ. ನೆಕ್ಸ್ಟ್ ಹ್ಯಾಂಡಲಿಗೆ ಬಂದರೆ ನೋಡ್ಬೋದು, ಸ್ವಿಚಸ್ ಎಲ್ಲ ತುಂಬ ಪ್ರೀಮಿಯಮ್ ಆಗಿದೆ. ಸೊ ಇಂಜಿನ್ ಕಿಲ್ ಸ್ವಿಚ್ಚು ಹಾಗೂ ಹೆಡ್ಲೈಟ್, ಹೈ ಬೀಮ್, ಲೋ ಬೀಮ್, ಇಂಡಿಕೇಟರ್, ಹಾರ್ನ್ ಹಾಗೂ ಸೆಲ್ಫ್ ಸ್ಟಾರ್ಟ್ ಬರುತ್ತೆ. ನೆಕ್ಸ್ಟು ನಾವು ಸ್ಪೀಡೋಮೀಟರ್ ನೋಡೋದಾದರೆ ಇಲ್ಲಿ ನೋಡ್ಬೋದು. ಇದು ಬಂದುಬಿಟ್ಟು ಡಿಜಿಟಲ್ ಹಾಗೂ ಅನಲಾಗ್ ಮೀಟರ್ ಬರುತ್ತೆ. ಡಿಜಿಟಲ್ ಬಂದುಬಿಟ್ಟು ನಿಮಗೆ ಫ್ಯೂಯಲ್ ಇಂಡಿಕೇಟರ್ ಮತ್ತು ಟ್ರಿಪ್, ನಿಮಗೆ ಮಲ್ಟಿ ಟ್ರಿಪ್ A and B ಹಾಗೂ ಓಡೋಮೀಟರ್ ಇದೆ. ಇದು ಬಂದುಬಿಟ್ಟು ನಿಮಗೆ ಸ್ಪೀಡೋಮೀಟರ್. ಇದು ಬಂದುಬಿಟ್ಟು ನಿಮಗೆ RPM ಮೀಟರ್. ನಿಮಗೆ RPM ಮೀಟ್ರಲ್ಲಿ ABS ಆನ್ ಆ್ಯಂಡ್ ಆಫ್ ಲೈಟ್ ಬರುತ್ತೆ, ಫ್ಯೂಯಲ್ ವಾರ್ನಿಂಗ್, ಬ್ಯಾಟ್ರಿ ವಾರ್ನಿಂಗ್, ಇಂಜಿನ್ ವಾರ್ನಿಂಗ್ ಹಾಗೂ ಇಂಡಿಕೇಟರ್ ಲೈಟ್ ಬರುತ್ತೆ ಇದರಲ್ಲಿ. ನೋಡಿದ್ರಲ್ಲ, ಬನ್ನಿ ಗಾಡಿ ಇವಾಗ ಓಡಿಸ್ಬಿಟ್ಟು ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ನೋಡೋಣ. ಹೈವೇಗೆ ಬಂದಿದ್ದೀವಿ, ಬನ್ನಿ ಇವಾಗ ಗಾಡಿ ಓಡಿಸ್ಬಿಟ್ಟು ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ನೋಡೋಣ.
ಗಾಡಿ ಅಂತೂ ಓಡಿಸೋದಕ್ಕೆ ಸಕ್ಕ ಸ್ಮೂತ್ ಆಗಿದೆ. ನಿಮಗೆ ರಾಯಲ್ ಎನ್ಫೀಲ್ಡಲ್ಲೇ ಒಂದು 650cc ಇಂಜಿನ್ನು ಒಂದು ಸ್ಮೂತಾಗಿ ಏನು ವೈಬ್ರೇಷನ್ ಇಲ್ದಲ್ಲೇ ಇರೋದಂದರೆ ಅದು ಇದೇ ಗಾಡಿ. ನಿಮಗೆ ಗೊತ್ತಲ್ಲ, ರಾಯಲ್ ಎನ್ಫೀಲ್ಡ್ ಬಂದುಬಿಟ್ಟು ಒಂಥರ ಬ್ರ್ಯಾಂಡ್ ಅಂಬಾಸಿಡರ್ ವೈಬ್ರೇಷನ್ಗೆ. ನೀವು ಕುತ್ಕೊಂಡ್ರೆ ನಿಮಗೆ ಒಂದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಎಲ್ಲ ಒಂದು 80 ರೀಚ್ ಆಗ್ತಿದ್ದಂಗೆ ನಿಮ್ಮ ಗಾಡಿ ವೈಬ್ರೇಷನ್ ಫೀಲ್ ಆಗುತ್ತೆ ನಿಮಗೆ. ಬಟ್ ಈ ಗಾಡೀಲಿ ನಿಮ್ಗೆ ಆ ಫೀಲ್ ಇಲ್ಲ. ಇಂಜಿನ್ ಅಷ್ಟು ರಿಫೈನ್ಡ್ ಆಗಿದೆ, ಸ್ಮೂತಾಗಿ. ಆ 47 bhp ಏನಿದೆ, ಆ ಒಂದು RPM ರೀಚ್ ಆಗ್ತಿದ್ದಂಗೆ ಅದು ಫೀಲೇ ಬೇರೆ ನಿಮಗೆ. ಗಾಡಿ ಓಡಿಸೋದಕ್ಕೆ ನಿಮಗೆ ಸಖತ್ ಸ್ಮೂತ್ ಆಗಿದೆ. ರಾಯಲ್ ಎನ್ಫೀಲ್ಡಲ್ಲಿ 650cc ಇಂಜಿನ್ನು ಅದು ಅಷ್ಟು ಒಂದು ರಿಫೈನ್ಡ್ ಆಗಿ ಸ್ಮೂತಾಗಿ ನಿಮ್ಗೆ ಆ ಫೀಲೇ ಇಲ್ಲ. 650cc ನಾನು ಹೆವಿ ವೆಯ್ಟ್ ಗಾಡಿ ಓಡಿಸ್ತಿದ್ದೀನಿ, ಹೆವಿ ಇಂಜಿನ್ನು, ಆ ವೈಬ್ರೇಷನ್. ಇವಾಗ ಕ್ಲಾಸಿಕ್ 350 ನೀವು ಎಕ್ಸಾಂಪಲ್ ತೊಗೊಂಡ್ರೆ ಸಿಕ್ಕಾಪಟ್ಟೆ ವೈಬ್ರೇಷನ್. ನಿಮಗೆ 80 ಕಿಲೋಮೀಟರ್ಸ್ ಎಲ್ಲ ದಾಟ್ತಿದ್ದಂಗೆ ನಿಮಗೆ ವೈಬ್ರೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದು ಫೀಲ್ ಆಗುತ್ತೆ, ಲಾಂಗ್ ಡ್ರೈವ್ ಮಾಡೋಕ್ಕಲ್ಲ. ಬಟ್ ಇದು ನಿಮಗೆ ಅಪ್ರೈಟ್ ಪೊಸಿಷನ್ನು ಎಷ್ಟು ಕಂಫರ್ಟ್ ಆಗಿದೆ ಅಂದರೆ ನೀವು ಈಸಿಯಾಗಿ ಟೂರಿಂಗಿಗೆಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು ಗಾಡಿನ. ಬನ್ನಿ ಒಂದು ಒಳ್ಳೆ ರೈಡ್ ಹೋಗೋಣ. ಟೂರಿಂಗಿಗೆ ಒಂದೇ ಅಲ್ಲ, ನಿಮಗೆ ಸಿಟಿ ಪರ್ಪಸ್ಗೂ ಅಷ್ಟೇ. ಗಾಡಿ ತುಂಬ ವೆಯ್ಟ್ ಇದೆ, ಲೈಕ್ 218 kgs ವೆಯ್ಟ್ ಬರುತ್ತೆ. ಬಟ್ ಸ್ಟಿಲ್ ಗಾಡಿ ನಿಮಗೆ ರೈಡಿಂಗಲ್ಲಿ ಸಖತ್ ವೆಯ್ಟ್ಲೆಸ್ ಫೀಲ್ ಆಗುತ್ತೆ. ಬಟ್ ಒಂದೇ ಡಿಸಡ್ವಾಂಟೇಜ್ ಏನಂದರೆ 650cc ಈ ಪವರ್ಗೆ ಈ ವೆಯ್ಟು ನೀವು ಕಾರ್ನರಿಂಗ್ ಎಲ್ಲ ಮಾಡಬೇಕಾದ್ರೆ ತುಂಬ ಹುಷಾರಾಗಿರ್ಬೇಕು. ಬಿಕಾಸ್ ಟೈರ್ ಸೆಕ್ಷನ್ ತುಂಬ ಚಿಕ್ಕದಿದು ಈ CCಗೆ. ಬಟ್ ಒಂದು ಲೋ ಬಜೆಟಲ್ಲಿ ಒಂದು 650cc ನಾನು ರೋಸ್ಟರ್ ಮೇಂಟೈನ್ ಮಾಡ್ತೀನಿ ಒಂದು ಬಿಗಿನರ್ಸ್ಗಾಗಿ ಅಂದರೆ ಈ ಗಾಡಿ ನಾವು ಆರಾಮಾಗಿ ತೊಗೊಬೋದು. ಎಸ್ಪೆಷಲಿ ಟೂರಿಂಗ್ ಮಾಡೋರಿಗೆಲ್ಲ ಕಂಫರ್ಟ್ ಬೇಕು, ಏನೋ ಬಾಡಿ ಪೈನ್ ಆಗಬಾರ್ದು, ಅಪ್ರೈಟ್ ಪೊಸಿಷನ್ ಇರಬೇಕು ಅಂದರೆ ಈ ಗಾಡಿ ಬೆಸ್ಟ್ ಗಾಡಿ. ಲೋ ಬಜೆಟ್ ಈ ಗಾಡಿ ಓನರ್ ತೊಗೊಂಡಾಗ ಅರೌಂಡ್ 2,80,000 ಇತ್ತು 2020ಲಿ. ಬಟ್ ಈಗ ನಿಮಗೆ ಆನ್ ರೋಡು ಅರೌಂಡ್ 4.2 ಸಮಥಿಂಗ್ ಇದೆ. ಬಟ್ ಅಪ್ರಾಕ್ಸಿಮೇಟ್ಲಿ ನನಗೆ ಗೊತ್ತಿಲ್ಲ. ಬಟ್ ಇಟ್ಸ್ ನಿಯರ್ ಟು 4 lakh. ಪ್ರಾಪರ್ ರೈಡ್ ಮಾಡ್ತೀರಾ ಅಂದರೆ, ಇಂಡಿವಿಜುವಲ್ ರೈಡಿಂಗ್ ಹೋಗ್ತೀರಾ ಅಂದರೆ ನೀವು ಆರಾಮಾಗಿ ಟಾಪ್ ಎಂಡ್ ನಿಯರ್ 160 170 ಆರಾಮಾಗಿ ರೀಚ್ ಮಾಡ್ಬೋದು. ಬಟ್ ಬಿ ಕೇರ್ಫುಲ್. ಮತ್ತು ಹೈಟು, ನೀವು ಹೈಟ್ಗೆ ಕಂಪೇರ್ ಮಾಡಿದ್ರೆ 5.6 ನನ್ನ ಹೈಟು. ಸೊ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. 2 ಕಾಲು ನಿಮಗೆ ಫುಟ್ ಹೆಚ್ಚಾಗುತ್ತೆ. ಇದರಲ್ಲಿ ಪಿಲಿಯನ್ಸ್ಗೆ ಅಷ್ಟೊಂದು ಕಂಫರ್ಟ್ ಇಲ್ಲ, ಬಿಕಾಸ್ ಸಿಂಗಲ್ ಸೀಟು. ಬಟ್ ಸೀಟ್ ಚಿಕ್ಕದು, ಹಾಗಾಗಿ ಪಿಲಿಯನ್ಸ್ಗೆ ಅಷ್ಟೊಂದು ಕಂಫರ್ಟ್ ಆಗಿರಲ್ಲ ಲಾಂಗ್ ಜರ್ನಿ ಮಾಡೋಂಗಿದ್ರೆ. ಶಾರ್ಟ್ ಜರ್ನಿಗೆಲ್ಲ ಬೆಸ್ಟ್ ಗಾಡಿ ಇದು. ಇದು ಗಾಡಿ ಪಂಚರ್ ಆಗಿದೆ, ಹಂಗೆ ಹೋಗ್ತಾ ಇದ್ದಾನೆ, ಕಾಣಿಸ್ತಿದೆ ನಿಮಗೆ ಮುಂದೆ ಗಾಡಿ ಪಂಚರ್ ಆಗಿದೆ. ಸರ್ ಏರ್ ಕಮ್ಮಿ ಆಗಿದೆ. ಹಾಗೂ ಇದು ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 174 mm ಬರುತ್ತೆ. ಸೊ ಹಾಗಾಗಿ ನಮಗೆ ನಮ್ಮ ಇಂಡಿಯನ್ ರೋಡ್ಸ್ಗೆ ಇಟ್ಸ್ ಗುಡ್. ಹಂಪ್ಸ್ ಬಂದಾಗ ಟಚ್ ಆಗುತ್ತೆ, ಲೋವರ್ ಲೆವೆಲ್ ಅನ್ನೋಕ್ಕೇನಿಲ್ಲ. ಹಾಗೂ ಸೀಟ್ ಹೈಟ್ ಬಂದ್ಬಿಟ್ಟು ನಿಮಗೆ 804 mm ಬರುತ್ತೆ. ಸೊ ಹಾಗಾಗಿ 5.3 5.2 ಇರೋರು ಸಹ ಆರಾಮಾಗಿ ಇದನ್ನು ಓಡಿಸ್ಬೋದು ಕಂಫರ್ಟಾಗಿ. ಸೊ 5.2 5.3 ಇರೋರಿಗೂ ಸಹ 2 ಫುಟೂ ಸಹ ನೆಲಕ್ಕೆ ಟಚ್ ಆಗುತ್ತೆ. ನನಗೆ ಫುಲ್ ಟಚ್ ಆಗುತ್ತೆ, ಬಟ್ ಫ್ಲ್ಯಾಟ್ ಫುಟ್ ಆಗಲ್ಲ. ಹೈಟ್ ಇರೋರಿಗೆ ಸ್ವಲ್ಪ ನೀ ಪೈನ್ ಬರ್ಬೋದು ಬಿಕಾಸ್ ಆಫ್ ಪೆಡಲ್ ಪೊಸಿಷನ್ನು. ಒಂದು 5'8" 5'9" ಇರೋರಿಗೆಲ್ಲ ಪರ್ಫೆಕ್ಟ್ ಗಾಡಿ ಇದು. ನೀವು ನೋಡ್ತಾ ಇದ್ದೀರಾ ಹೈವೇಲಿ ಗಾಡಿ ಈಸಿಯಾಗಿ 100 ಕ್ರೂಸ್ ಆಗುತ್ತೆ. ನಿಮಗೆ ಏನು ಅಷ್ಟೊಂದು ಹೆವಿಯಾಗಿ ನಾನು ಪುಲ್ ಮಾಡಬೇಕು ಅನ್ನೋ ಥರ ಏನಿಲ್ಲ.
ಸೊ ಯಾರಾದರೂ ಒಂದು ಟೂರಿಂಗೋಸ್ಕರ ಗಾಡಿ ತೊಗೊಬೇಕು ಒಂದು ಒಳ್ಳೆ 650cc ಲೋ ಬಜೆಟಲ್ಲಿ ಅಂದರೆ ಇದಕ್ಕೆ ಹೋಗ್ಬೋದು. ಬಿಕಾಸ್ ನಿಮಗೆ ಕ್ಲಾಸಿಕ್ 350 ಅರೌಂಡ್ 2.5 ಇದೆ ಈಗ. ಸೊ ಇನ್ನು 1.5 lakh ಹಾಕಿದ್ರೆ ನಿಮಗೆ ಒಂದು ಒಳ್ಳೆ ಮೈಲೇಜ್ ಗಾಡಿ ವಿತ್ 650cc ಹಾಗೂ ಕಂಫರ್ಟ್. ಯಾಕಂದರೆ ನಿಮಗೆ ಕ್ಲಾಸಿಕ್ 350 ಎಲ್ಲ ತೊಗೊಂಡ್ರೆ ಒಂದು 80 ರೀಚ್ ಆದಮೇಲೆ ನಿಮಗೆ ಇಂಜಿನ್ ತುಂಬ ರೋರ್ ಮಾಡುತ್ತೆ, ಅಂದರೆ ತುಂಬ ಸ್ಟ್ರೈನ್ ಆದಂಗೆ. ಅದಕ್ಕೆ ನಾವು ಒಂದು 100 ರೀಚ್ ಆಗಬೇಕು ನೋಡಿ, ಇದು ಈಸಿಯಾಗಿ 100 ಹೋಗುತ್ತೆ. 100, 150 ಎಲ್ಲ 120 ಎಲ್ಲ ಈಸಿಯಾಗಿ ಸ್ಕ್ರೂಸ್ ಮಾಡ್ಬೋದು. ಮುಂದೆ GT ಹೋಗ್ತಿದೆ. ಇನ್ನೊಂದು ವಿಡಿಯೋದಲ್ಲಿ GT ರಿವ್ಯೂ ಮಾಡ್ತೀನಿ, ಅದು ರೈಡಿಂಗ್ ಪೊಸಿಷನ್ ಹೇಗಿದೆ ಅಂತ ನೋಡೋಣ. ಇದು ಬಂದ್ಬಿಟ್ಟು ನಿಮಗೆ ಕಂಫರ್ಟ್ ಪೊಸಿಷನ್ನು, ಅದು ಸ್ವಲ್ಪ ನಿಮಗೆ ಸ್ಪೋರ್ಟ್ಸ್ ಪೊಸಿಷನ್ ಬರುತ್ತೆ. ಸ್ವಲ್ಪ ನೀವು ಬೆಂಡ್ ಆಗಬೇಕು. ಲಾಂಗ್ ಡ್ರೈವ್ ಎಲ್ಲ ಹೋಗ್ತೀರಾ ಅಂದರೆ ಟಾಪ್ ಎಂಡ್ ನಾವು 140, 150 ಎಲ್ಲ ರೀಚ್ ಆಗೋ ಬದಲು ಆರಾಮಾಗಿ ಕಂಫರ್ಟ್ ಪೊಸಿಷನಲ್ಲಿ 100, 110 ಆರಾಮಾಗಿ ಹೋಗ್ಬೋದು ಈ ಗಾಡೀಲಿ. ಸೊ ಇದರ ಡಿಸ್ಅಡ್ವಾಂಟೇಜ್ ಏನಂದರೆ ಇದು ಈ ಗಾಡಿಗೆ, ಯಾಕಂದರೆ ಇದು ಟ್ಯೂಬ್ ಟೈರು. ಸೊ ಪಂಚರೆಲ್ಲ ಆದರೆ 218 kgs ಎಲ್ಲ ತಳ್ಳೋಕ್ಕೂ ಆಗಲ್ಲ. ಇವಾಗ ಬರ್ತಿರೋ ಗಾಡಿಗಳಿಗೆ ನಿಮಗೆ ಅಲಾಯ್ ವೀಲ್ ಇದೆ. ಸೊ ಹಾಗಾಗಿ ಟ್ಯೂಬ್ಲೆಸ್ ಟೈರ್ ಆಪ್ಷನ್ ಇದೆ. ಇಟ್ಸ್ ವೆರಿ ಗುಡ್ ಲಾಂಗ್ ಡ್ರೈವ್ ಹೋಗೋರಿಗೆ. ಹೈವೇ ಒಂದು ಹೋಗೋಣ. ಅದೇ ಆರಾಮಾಗಿ ನಿಮ್ಮ ಗಾಡಿ 100 ಅಂತೂ ಈಸಿಯಾಗಿ ರೀಚ್ ಆಗಿಬಿಡುತ್ತೆ. ಶಾಕ್ ಅಬ್ಸರ್ವ್ಸು ತುಂಬ ಸ್ಮೂತಾಗಿದೆ. ಟೆಲಿಸ್ಕೋಪಿಕ್ ಇದ್ದರೂ ನಿಮಗೆ 41mm ಟ್ರಾವೆಲಿಂಗ್ ಸಸ್ಪೆನ್ಷನ್ ಬರೋದ್ರಿಂದ ನಿಮಗೆ ರೈಡಿಂಗ್ ಕಂಫರ್ಟಲ್ಲಿ ಸಖತ್ ಸ್ಮೂತಾಗಿದೆ. ಮತ್ತು ಬ್ರೇಕ್ಸು ಸಖತ್ ಶಾರ್ಪ್ ಇದೆ. ಬಿಕಾಸ್ ABS ಇರೋದ್ರಿಂದ ಗಾಡಿ ನೀವು ಎಷ್ಟೇ ಕಿಲೋಮೀಟರ್ ಸ್ಪೀಡಲ್ಲಿ ಇದ್ದರೂ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಈ ಗಾಡಿಗೆ ABS ಬೇಕೇ ಬೇಕು. ನೋಡ್ತಾ ಇದ್ದೀರಾ ಗಾಡಿ 120 ಆರಾಮಾಗಿ ಹೋಗ್ತಿದೆ. ಆ ಒಂದು RPM ರೀಚ್ ಆಗ್ತಿದ್ದಂಗೆ ಆ ಫುಲ್ ಪವರೇ ಬೇರೆ ನಿಮಗೆ. 47 bhp. ಮೇಂಟೆನೆನ್ಸ್ ಅಂತ ಬಂದರೆ ಅಫ್ಕೋರ್ಸ್ ನಿಮಗೆ ಗೊತ್ತು, ರಾಯಲ್ ಎನ್ಫೀಲ್ಡ್ ಅವ್ರದ್ದು ಪಾರ್ಟ್ಸ್ ಎಲ್ಲ ಕಾಸ್ಟ್ಲಿನೇ ಇರುತ್ತೆ. ಅವ್ರದ್ದು ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಆದರೂ ಅವ್ರದ್ದು ಪಾರ್ಟ್ಸ್ ತುಂಬ ಕಾಸ್ಟ್ಲಿ. ಸೊ ಅರೌಂಡ್ ನಿಮ್ಗೆ ಒಂದು ಸರ್ವಿಸ್ಗೆ ಇದು 5 to 6,000 ಅಂತೂ ಬಂದೇ ಬರುತ್ತೆ. ಇದ್ರದ್ದು ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ ಇಂಜಿನ್ ನಿಮ್ಗೆ ಇಲ್ಲೇ ಇರೋದ್ರಿಂದ ತುಂಬ ಹೀಟು, ಸಿಕ್ಕಾಪಟ್ಟೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಇಲ್ಲಿ ಏನೋ ಗಾರ್ಡ್ ಕೊಟ್ಟಿದ್ದಾರೆ, ಬಟ್ ಸ್ಟಿಲ್ ಆ ಹೀಟ್ ವೇವ್ಸು ನಿಮ್ಮ ಕಾಲ್ಗೆ ಹೊಡೆಯುತ್ತೆ. ಅದೊಂದು ಇದರಲ್ಲಿ ಸಿಕ್ಕಾಪಟ್ಟೆ ಡಿಸ್ಅಡ್ವಾಂಟೇಜು. ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಇದು ರೋಡ್ಸ್ಟರ್ ಸೆಗ್ಮೆಂಟ್ ಬರೋದ್ರಿಂದ ಕಂಪ್ಲೀಟ್ ಓಪನ್ ಇಂಜಿನ್ ಸಿಗುತ್ತೆ ನಿಮಗೆ. ನೋಡಿದ್ರಲ್ಲ ರೈಡ್ ಎಕ್ಸ್ಪೀರಿಯೆನ್ಸು ಏನೇನಿತ್ತು, ಹೇಗಿತ್ತು ಅಂತ. ನೆಕ್ಸ್ಟು ಇದೇ ರೀತಿ ಬೇರೆ ವಿಡಿಯೋದಲ್ಲಿ ಬೇರೆ ಗಾಡಿ ಎಕ್ಸ್ಪೀರಿಯೆನ್ಸ್ ನಿಮಗೆ ನಾನು ತೋರಿಸ್ತೀನಿ. ಹೊಸ ಗಾಡಿಗಳು ಹಾಗೂ ವಿಂಟೇಜ್ ಗಾಡಿಗಳು, ಪ್ರತಿಯೊಂದು ಗಾಡಿಗಳು ನಾನು ನಿಮಗೆ ತೋರಿಸ್ತೀನಿ. ಮಿಸ್ ಮಾಡ್ದಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ಒಳಗಡೆ ನೋಡೋಣ. ಬಂಪರ್ ಟು ಬಂಪರ್ ಟ್ರಾಫಿಕ್ ಇದೆ. ಗಾಡಿ ಎಷ್ಟು ಸ್ಮೂತಾಗಿ ರೆಸ್ಪಾನ್ಸ್ ಮಾಡುತ್ತೆ ಅಂತ, ಹ್ಯಾಂಡ್ಲಿಂಗ್ ಹೆಂಗಿದೆ ಅಂತ.
ಇನ್ನೊಂದೇನೆಂದರೆ ನಿಮಗೆ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ತೊಗೊಂಡ್ರೆ ನಿಮಗೆ ಎಳ್ದಾಡೋಕ್ಕೆ ಸ್ವಲ್ಪ ವೆಯ್ಟ್ ಅನಿಸುತ್ತೆ. ಬಟ್ ಇದು ನಿಮಗೆ ಪವರ್ ಜಾಸ್ತಿ ಇರೋದ್ರಿಂದ ಸೊ ನೀವು ಎಳಿಬೇಕಾದ್ರೆ ನೀವು ಥ್ರಾಟಲ್ ರೆಸ್ಪಾನ್ಸ್ ಅಷ್ಟು ಸ್ಮೂತ್ ಇದೆ, ಈಸಿಯಾಗಿ ಪಾಸ್ ಆಗಿಬಿಡೋದು. ನೋಡ್ತಾ ಇದ್ದೀರಲ್ಲ, ನನಗೆ ಶತ್ರುಗಳು ಯಾರೂ ಇಲ್ಲ, ಇರುವವರೆಲ್ಲ ಶನಿಗಳು. ಏನು ಗುರು ಇದು ಡೈಲಾಗು. ಸೊ ಇವಾಗ ಬರೋ ಗಾಡಿಗೆ ಇನ್ನೊಂದು ಪ್ಲಸ್ ಇದೆ, ಅದು ಬಂದುಬಿಟ್ಟು ನಿಮಗೆ USB ಪೋರ್ಟ್ ಇದೆ. ಸೊ ನೀವು ಲಾಂಗ್ ಟೂರಿಂಗ್ ಹೋಗ್ಬೇಕಾರೆ ಮೊಬೈಲ್ ಚಾರ್ಜ್ ಹಾಕ್ಕೊಳ್ಳೋದಕ್ಕೆ ಎಲ್ಲ ಯೂಸ್ ಆಗುತ್ತೆ. ಈ ಗಾಡಿ ನಿಮ್ಗೆ ಅದು ಆಪ್ಷನ್ ಇಲ್ಲ. ಇದು ಇವಾಗ ಬರ್ತಿರೋದು ಹೊಸ ಮಾಡಲು, ಐ ಥಿಂಕ್ 2023-24 ಬಂದಿದ್ದ ಮಾಡಲ್ ನಿಮಗೆ USB ಪೋರ್ಟ್ ಇದೆ. ಪ್ಲಸ್ಸು ಹೊಸ ಮಾಡಲಲ್ಲಿ ನಿಮ್ಗೆ ಒಳ್ಳೊಳ್ಳೆ ಕಲರ್ ಆಪ್ಷನ್ಸ್ ಇದೆ, ಡ್ಯುಯಲ್ ಕಲರ್ ಆಪ್ಷನ್ಸು. ಈ ಟೈಮಲ್ಲಿ ನಿಮಗೆ ಈ ಗಾಡಿಗೆ ತೊಗೊಂಡಾಗ ಇಂಡಿವಿಜುವಲ್ ಕಲರ್ಸ್ ಇತ್ತು, ನಿಮಗೆ ಬರೀ GT ಮಾತ್ರ ಡ್ಯುಯಲ್ ಕಲರ್ ಕಾನ್ಸೆಪ್ಟ್ ಇತ್ತು. ಇಂಟರ್ಸೆಪ್ಟರಲ್ಲಿ ನಿಮಗೆ ಪ್ಲೈನು ಇದು ಗ್ರೇ, ನೆಕ್ಸ್ಟ್ ಒಂದು ಆರೆಂಜ್ ಇತ್ತು, ಆರೆಂಜ್ ಕಲರು ನನಗೆ ಗೊತ್ತಿರೋದು ಎರಡೇ ಸದ್ಯಕ್ಕೆ. ಬಟ್ ಈಗ ನಿಮಗೆ 6 ಕಲರ್ ಆಪ್ಷನ್ಸ್ ಇದೆ, ರೆಡ್ ಬ್ಲ್ಯಾಕು ವಿತ್ ಕ್ರೋಮ್ ಆ್ಯಂಡ್ ಬ್ಲ್ಯಾಕ್, ವೈಟ್ ಆ್ಯಂಡ್ ಬ್ಲ್ಯಾಕ್. ಸೊ 6 ಕಲರ್ ಆಪ್ಷನ್ಸ್ ಇದೆ ನಿಮಗೆ. ನೋಡಿದ್ರಲ್ಲ ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ 650cc ಗಾಡಿ ಸ್ಪೆಸಿಫಿಕೇಶನ್ ಹಾಗೂ ರೈಡ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಯಾರು ನನ್ನ ವಿಡಿಯೋ ಕೊನೆವರೆಗೂ ನೋಡಿದ್ರು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ. ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದರೆ ಮರಿದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ID ಚಂದು_ರವೀಂದ್ರ 0135 ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ, ಹಾಗೂ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ, ಮರಿದಲ್ಲೇ ಫಾಲೋ ಮಾಡಿ. ಮತ್ತಷ್ಟು ಹೊಸ ಗಾಡಿ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಥ್ಯಾಂಕ್ ಯು.